ರಾಜಧಾನಿಯಲ್ಲಿ ಮತ್ತೊಮ್ಮೆ ಕನ್ನಡ ಕಿಡಿ ಹೊತ್ತುವ ಲಕ್ಷಣ ಕಾಣ್ತಾ ಇದೆ. ಕನ್ನಡದಲ್ಲಿ ನಾಮಫಲಕ ಅಳವಡಿಕೆಗೆ ಮಾಲೀಕರು ಅಸಡ್ಡೆ ತೋರ್ತಾ ಇದ್ದಾರೆ. ಡೆಡ್ಲೈನ್ ಅಂತ್ಯಕ್ಕೆ 7 ದಿನವಷ್ಟೇ ಬಾಕಿ ಇದ್ರೂ ಹತ್ತಾರು ಆಟ ಆಡ್ತಿದ್ದಾರೆ. ಇನ್ನೂ ಕೂಡ ಕನ್ನಡ ನಾಮಫಲಕವನ್ನು ಅಳವಡಿಕೆ ಮಾಡಿಲ್ಲದೆ ಇರತಕ್ಕಂಥದ್ದು. ಕನ್ನಡ ನಾಮಫಲಕ ಅಳವಡಿಕೆಗೆ 7 ದಿನವಷ್ಟೇ ಬಾಕಿ. ಬದಲಾದ್ವಾ ಬೋರ್ಡ್, ಟಿವಿ9 ರಿಯಾಲಿಟಿ ಚೆಕ್. ಕನ್ನಡ ಮರೆತ ಅಂಗಡಿ ಮುಂಗಟ್ಟು ಮಾಲೀಕರ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸಮರ ಸಾರಿದ್ವು. ಹೀಗಾಗಿ ನಾಮಫಲಕಗಳಲ್ಲಿ 60% ಕನ್ನಡ ಕಡ್ಡಾಯ ಸೂಚನೆಯನ್ನ ಸರ್ಕಾರ ನೀಡಿತ್ತು. ಫೆಬ್ರವರಿ 28ರ ಡೆಡ್ಲೈನ್ ನೀಡಿದೆ. ಈ ಗಡುವು ಅಂತ್ಯಕ್ಕೆ 7 ದಿನವಷ್ಟೇ ಬಾಕಿ ಇದೆ. ಆದರೆ ಕನ್ನಡದ ನಾಮಫಲಕ ಬದಲು ಅಂಗಡಿ ಮಾಲೀಕರು ಹೊಸ ತಂತ್ರದ ಮೊರೆ ಹೋಗಿದ್ದಾರೆ. ಬ್ರಿಗೇಡ್ ರೋಡ್ನಲ್ಲಿ ಟಿವಿ9 ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಇದು ಬಯಲಾಗಿದೆ. ನಗರದ ಪ್ರತಿಷ್ಠಿತ ಏರಿಯಾಗಳಲ್ಲಿರ್ತಕ್ಕಂಥ ಬಹುತೇಕ ಅಂಗಡಿಗಳಲ್ಲಿ ಇನ್ನೂ ಕೂಡ ಕನ್ನಡ ನಾಮಫಲಕವನ್ನು ಅಳವಡಿಕೆ ಮಾಡಿಲ್ಲದೆ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ನಾನೀಗ ಬ್ರಿಗೇಡ್ ರೋಡ್ನಲ್ಲಿ ಇದ್ದೀನಿ. ಇಲ್ಲಿ ಸಾಕಷ್ಟು ಅಂಗಡಿ ಮುಂಗಟ್ಟುಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ಒಂದು ಅಂಗಡಿ ಮುಂಗಟ್ಟುಗಳ ಮುಂಭಾಗ ಇನ್ನೂ ಕೂಡ ಆ ಕನ್ನಡ ನಾಮಫಲಕವನ್ನು ಅಂದರೆ ನಾಮಕಾವಸ್ಥೆಯಲ್ಲಿ ಹಾಕಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಬ್ರಿಗೇಡ್ ರಸ್ತೆಯಲ್ಲಿ ಬೇರೆ ಭಾಷೆಯ ಫಲಕಗಳಿಗೆ ಬಟ್ಟೆ ಕವರ್ಗಳನ್ನ ಸುತ್ತಿದ್ದಾರೆ. ಕಾಟಾಚಾರಕ್ಕೆ ಬ್ಯಾನರ್, ಫ್ಲೆಕ್ಸ್ಗಳಲ್ಲಿ ಕನ್ನಡ ನಾಮಫಲಕ ಹಾಕಿದ್ದಾರೆ. ಪಾಲಿಕೆಯನ್ನ ಮತ್ತೊಂದು ರೀತಿಯಲ್ಲಿ ಯಾಮಾರಿಸುತ್ತಿದ್ದಾರೆ. ಶಾಪ್ ಮುಂದೆ ಕಾಟಾಚಾರಕ್ಕೆ ಕನ್ನಡ ಬಾವುಟ ಹಾರಿಸೋ ಕೆಲಸ ಮಾಡ್ತಿದ್ದಾರೆ. ಇನ್ನು ಕನ್ನಡ ನಾಮಫಲಕ ಅಳವಡಿಕೆ ವಿಚಾರ ವಿಧಾನಸಭೆ ಪರಿಷತ್ನಲ್ಲೂ ಚರ್ಚೆಯಾಗಿ ಅಂಗೀಕಾರ ಪಡೆದಿದೆ. ಕನ್ನಡ ನಾಮಫಲಕ ಕುರಿತು ಸಮಿತಿ ರಚಿಸಲಾಗಿದ್ದು, ಕೈಗಾರಿಕೆಗಳು ಕೂಡ ಕನ್ನಡ ಬಳಕೆ ಮಾಡಬೇಕು ಅಂತ ಸಚಿವ ಶಿವರಾಜ್ ತಂಗಡಗಿ ಎಚ್ಚರಿಸಿದ್ರು. ಕನ್ನಡ ಕಣ್ಗಾವಲು ಆಪ್ ಅಭಿವೃದ್ಧಿಪಡಿಸಲಾಗಿದ್ದು, ಕನ್ನಡ ನಿರ್ಲಕ್ಷಿಸಿದ್ರೆ ದೂರು ನೀಡಬಹುದು ಅಂತ ಮಾಹಿತಿ ನೀಡಿದ್ರು. ನಿನ್ನೆ ವಿಧಾನಸಭೆ ವಿಧಾನ ಪರಿಷತ್ನೊಳಗೆ ಅಂಗೀಕಾರವನ್ನು ಮಾಡಿ ಕೊಟ್ಟಿದ್ದಾರೆ. ಅದನ್ನೇ ಆದಷ್ಟು ಬೇಗ ಇಂಪ್ಲಿಮೆಂಟೇಷನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಆ್ಯಪ್ ಬಗ್ಗೆ ನೀವು ಹೇಳ್ತಾ ಇದ್ರೆ ಆ್ಯಪ್ನು ಒಂದು ಡೆವಲಪ್ ಮಾಡಿದ್ದೀವಿ. ಯಾರಾದರೂ ಕಂಪ್ಲೇಂಟ್ ಕೊಡೋದಿದ್ರೆ ಆ ಆ್ಯಪ್ನೊಳಗೆ ಕಂಪ್ಲೇಂಟ್ ಕೊಡಿಸುವಂತ ಕೆಲಸ ಮಾಡಿದ್ರೆ ಅವ್ರ ಮೇಲೆ ತತ್ಕ್ಷಣ ಅಧಿಕಾರಿಗಳಲ್ಲಿ ಹೋಗಿ ಅವರಿಗೆ ದಂಡ ಹಾಕೋದಾಗ್ಲಿ, ಅವ್ರ ಲೈಸೆನ್ಸ್ ರದ್ದು ಮಾಡೋದಾಗ್ಲಿ ಅದನ್ನೆಲ್ಲವನ್ನ ನೇಮದೊಳಗೆ ರೂಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದೇನೇ ಇರ್ಲಿ, ಅಂಗಡಿ ಮಾಲೀಕರ ಈ ನಿರ್ಲಕ್ಷ್ಯ ಧೋರಣೆಗೆ ಸರ್ಕಾರ ಹೇಗೆ ಬಿಸಿ ಮುಟ್ಟಿಸುತ್ತೆ ಕಾದು ನೋಡಬೇಕು. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.